ನನ್ನ ಜೊತೆ ಇಂಗ್ಲಿಷ್ ಓದಲು ಮತ್ತು ಬರೆಯಲು ಕಲಿಯಿರಿ. ಡೇ 6 6ನೇ ದಿನದ ಪಾಠವನ್ನು ಕಲಿಯೋಣ. ನಾನು ನಿಮಗೆ ಮೊದಲೇ ಹೇಳಿದ್ದೇನೆ, ಒಂದೊಂದೇ ವ್ಯಂಜನಾಕ್ಷರವನ್ನು ತಗೊಂಡು ಅದಕ್ಕೆ ಎಲ್ಲ ಸ್ವರಾಕ್ಷರಗಳನ್ನು ಸೇರಿಸ್ತಾ ಹೋದರೆ ಕಾಗುಣಿತ ಆಗ್ತದೆ ಅಂತ, ಅಂದರೆ ವರ್ಣಮಾಲೆ ಆಗ್ತದೆ. ಸ್ವರಾಕ್ಷರಗಳನ್ನು ಇಂಗ್ಲೀಷ್ನಲ್ಲಿ ಹೇಗೆ ಬರೆಯುವುದಂತ ಕಲಿಸಿದ್ದೇನೆ. ವ್ಯಂಜನಾಕ್ಷರಗಳನ್ನು ಸಹ ಇಂಗ್ಲೀಷ್ನಲ್ಲಿ ಹೇಗೆ ಬರೆಯುವುದಂತ ಕಲಿಸಿದ್ದೇನೆ. ಈಗ ವ್ಯಂಜನಾಕ್ಷರಗಳಿಗೆ ಒಂದೊಂದೇ ಸ್ವರವನ್ನು ಸೇರಿಸ್ತಾ ಹೋದರೆ ನಮ್ಮ ಕಾಗುಣಿತ ಆಗ್ತದೆ. ವ್ಯಂಜನಾಕ್ಷರದ ಇಂಗ್ಲೀಷ್ ಅಕ್ಷರವನ್ನು ತಗೊಂಡು ಅದಕ್ಕೆ ಸ್ವರಾಕ್ಷರದ ಇಂಗ್ಲೀಷ್ ಅಕ್ಷರವನ್ನು ಸೇರಿಸ್ತಾ ಹೋದರೆ ನಿಮಗೆ ಇಂಗ್ಲೀಷ್ನಲ್ಲಿ ಓದಲಿಕ್ಕೆ ಮತ್ತು ಬರೀಲಿಕ್ಕೆ ಬರ್ತದೆ. ಅದರ ಅನುಸಾರ ಇವತ್ತು ನಾನು 6ನೇ ದಿನದಲ್ಲಿ ಕೆಲವು ಅಕ್ಷರಗಳನ್ನು ನಿಮಗೆ ಓದಲಿಕ್ಕೆ ಮತ್ತು ಬರೀಲಿಕ್ಕೆ ಕಲಿಸ್ತಾ ಇದ್ದೇನೆ. ಬನ್ನಿ, ಇವತ್ತು ನಾವು ತಾಕಾರದ ಕಾಗುಣಿತ ಕಲಿಯೋಣ. ತಾಕಾರದ ಕಾಗುಣಿತ ಟಿ ಸಾಫ್ಟ್ ಸೀರೀಸ್. ಇಂಗ್ಲೀಷ್ನ ಟೀಗೆ ಕನ್ನಡದಲ್ಲಿ ತಾಸ ಅಂತಾರೆ, ಟಾಸ ಅಂತಾರೆ, ಎರಡಕ್ಕೂ ಒಂದೇ. ನೀವು ಕೆಲವೊಮ್ಮೆ ನೋಡಿರ್ಬೋದು, ಕೆಲವರ ಹೆಸರು ಬರೆಯುವಾಗ, ಅಂದರೆ ಸವಿತಾ, ಗೀತಾ, ಕವಿತಾ ಎಲ್ಲ ಬರೆಯುವಾಗ ನೀವು THA ಬರಿತೀರಿ, ತಾ ಅಂದರೆ. ಆ್ಯಕ್ಚುಲಿ ಅದರ ಉಚ್ಚಾರ ಥಾ ಆಗ್ತದೆ, ಥಾ. ಅದು ತಾ ಆಗುವುದಿಲ್ಲ. ತಾ ಬರಿಬೇಕಾದ್ರೆ TA ಬರಿಬೇಕು. ಬಟ್ ನೀವು TA ಬರೆದ್ರೆ ಅದು ಟಾ ಆಗ್ತದ ಏನೋ ಅನ್ನುವ ಭಯದಲ್ಲಿ ಇರ್ತೀರಿ. ಸೊ ಇಂಗ್ಲೀಷ್ನ TA ಅಂದರೆ ಕನ್ನಡದಲ್ಲಿ ತಾಸ ಆಗ್ತದೆ, ಟಾಸ ಆಗ್ತದೆ. ಸೊ ನೀವು ಹೆಸರು ಬರೆಯುವಾಗ ಥಾ ಅಂತ ಬರಿತೀರಿ. ನಿಮ್ಮ ಅದು ಅಂಜಿಕೆಯನ್ನು ಇವತ್ತು ನಾನು ದೂರ ಮಾಡ್ತೇನೆ. ಸರಿ, ಸ್ಟಾರ್ಟ್ ಮಾಡೋಣ. ಕನ್ನಡದ ತ ಪ್ಲಸ್ ಆ ಅಂದರೆ ತಾ, ಇಂಗ್ಲೀಷ್ನಲ್ಲಿ T+A ಅಂದರೆ ತಾ. ಕನ್ನಡದ ತ ಪ್ಲಸ್ ಆ ಅಂದರೆ ತಾ, ಇಂಗ್ಲೀಷ್ನಲ್ಲಿ T+AA ಅಂದರೆ ತಾ. ಕನ್ನಡದ ತ ಪ್ಲಸ್ ಇ ಅಂದರೆ ತಿ, ಇಂಗ್ಲೀಷ್ನಲ್ಲಿ T+I ಅಂದರೆ ತಿ. ಇದು ತೀಸ ಆಗ್ತದೆ, ಟೀಸ ಆಗ್ತದೆ. ಇದು ತಾ ಸೀರೀಸೇ ಹೀಗೆ, ತಾ ಅಥವಾ ಟಾ ಒಂದೇ ಸೀರೀಸ್. ಕನ್ನಡದ ತ ಪ್ಲಸ್ ಇ ಅಂದರೆ ತೀ, ಇಂಗ್ಲೀಷ್ನಲ್ಲಿ T+AA ಅಂದರೆ ತೀ. ಕನ್ನಡದ ತ ಪ್ಲಸ್ ಉ ಅಂದರೆ ತು, ಇಂಗ್ಲೀಷ್ನಲ್ಲಿ T+U ಅಂದರೆ ತು. ಕನ್ನಡದಲ್ಲಿ ತ ಪ್ಲಸ್ ಊ ಅಂದರೆ ತೂ, ಇಂಗ್ಲೀಷ್ನಲ್ಲಿ T+OO ಅಂದರೆ ತೂ. ಇದು ಟೂಸ ಆಗ್ತದೆ. ಕನ್ನಡದ ತ ಪ್ಲಸ್ ರು ಅಂದರೆ ತೃ, ಇಂಗ್ಲೀಷ್ನಲ್ಲಿ T+RU ಅಂದರೆ ತೃ. ಕನ್ನಡದ ತ ಪ್ಲಸ್ ಎ ಅಂದರೆ ತೇ, ಇಂಗ್ಲೀಷ್ನಲ್ಲಿ T+E ಅಂದರೆ ತೇ. ಕನ್ನಡದ ತ ಪ್ಲಸ್ ಎ ಅಂದರೆ ತೇ, ಇಂಗ್ಲೀಷ್ನಲ್ಲಿ T+EI ಅಂದರೆ ತೇ. ಕನ್ನಡದ ತ ಪ್ಲಸ್ ಐ ಅಂದರೆ ತೈ, ಇಂಗ್ಲೀಷ್ನಲ್ಲಿ T+AI ಅಂದರೆ ತೈ. ಕನ್ನಡದ ತ ಪ್ಲಸ್ ಓ ಅಂದರೆ ತೋ, ಇಂಗ್ಲೀಷ್ನಲ್ಲಿ T+O ಅಂದರೆ ತೋ. ಇದು ಟೂ ಯಾಕಿಲ್ಲ ಅಂತ ನೀವು ಕೇಳ್ಬೋದು. ಬಟ್ ಈಗ ನಾನು ತಾವನ್ನು ಕಲಿಸ್ತಾ ಇದ್ದೇನೆ. ಟಾವನ್ನು ಕಲಿಸಲಾಗುವಾಗಲೂ ಹೇಳಿದ್ದೇನೆ, ಇಂಗ್ಲೀಷ್ ಉಚ್ಚಾರಣೆಯನ್ನು ಆಮೇಲೆ ಕಲಿಸ್ತೇನೆ ಅಂತ. ಕನ್ನಡದ ತ ಪ್ಲಸ್ ಓ ಅಂದರೆ ತೋ, ಇಂಗ್ಲೀಷ್ನಲ್ಲಿ T+OU ಅಂದರೆ ತೋ. ಕನ್ನಡದ ತ ಪ್ಲಸ್ ಔ ಅಂದರೆ ತೌ, ಇಂಗ್ಲೀಷ್ನಲ್ಲಿ T+AU ಅಂದರೆ ತೌ. ಕನ್ನಡದ ತ ಪ್ಲಸ್ ಅಮ್ ಅಂದರೆ ತಮ್, ಇಂಗ್ಲೀಷ್ನಲ್ಲಿ T+AM ಅಂದರೆ ತಮ್. ಕನ್ನಡದಲ್ಲಿ ತ ಪ್ಲಸ್ ಅಹ ಅಂದರೆ ತಹ, ಇಂಗ್ಲೀಷ್ನಲ್ಲಿ T+AH ಅಂದರೆ ತಹ. ಈಗ ನಾವು ಥಕಾರದ ಕಾಗುಣಿತ ಕಲಿಯೋಣ. ಥ ಮಹಾಪ್ರಾಣ ಥ. ಕನ್ನಡದಲ್ಲಿ ಥ ಪ್ಲಸ್ ಅ ಅಂದರೆ ಥ, ಇಂಗ್ಲೀಷ್ನಲ್ಲಿ T+A ಅಂದರೆ ಥ. ಕನ್ನಡದಲ್ಲಿ ಥ ಪ್ಲಸ್ ಆ ಅಂದರೆ ಥ, ಇಂಗ್ಲೀಷ್ನಲ್ಲಿ TH+AA ಅಂದರೆ ಥ. ಕನ್ನಡದಲ್ಲಿ ಥ ಪ್ಲಸ್ ಇ ಅಂದರೆ ಥಿ, ಇಂಗ್ಲೀಷ್ನಲ್ಲಿ TH+I ಅಂದರೆ ಥಿ. ಕನ್ನಡದಲ್ಲಿ ಥ ಪ್ಲಸ್ ಇ ಅಂದರೆ ಥೀ, ಇಂಗ್ಲೀಷ್ನಲ್ಲಿ TH+AA ಅಂದರೆ ಥೀ. ಕನ್ನಡದಲ್ಲಿ ಥ ಪ್ಲಸ್ ಉ ಅಂದರೆ ಥೂ, ಇಂಗ್ಲೀಷ್ನಲ್ಲಿ TH+U ಅಂದರೆ ಥೂ. ಕನ್ನಡದಲ್ಲಿ ಥ ಪ್ಲಸ್ ಊ ಅಂದರೆ ಥೂ, ಇಂಗ್ಲೀಷ್ನಲ್ಲಿ TH+OO ಅಂದರೆ ಥೂ. ಕನ್ನಡದಲ್ಲಿ ತ ಪ್ಲಸ್ ರು ಅಂದರೆ ಥೃ, ಇಂಗ್ಲೀಷ್ನಲ್ಲಿ TH+RU ಅಂದರೆ ಥೃ. ಕನ್ನಡದಲ್ಲಿ ಥ ಪ್ಲಸ್ ಎ ಅಂದರೆ ಥೇ, ಇಂಗ್ಲೀಷ್ನಲ್ಲಿ TH+E ಅಂದರೆ ಥೇ. ಕನ್ನಡದಲ್ಲಿ ಥ ಪ್ಲಸ್ ಎ ಅಂದರೆ ಥೇ, ಇಂಗ್ಲೀಷ್ನಲ್ಲಿ TH+EI ಅಂದರೆ ಥೇ. ಕನ್ನಡದಲ್ಲಿ ಥ ಪ್ಲಸ್ ಐ ಅಂದರೆ ಥೈ, ಇಂಗ್ಲೀಷ್ನಲ್ಲಿ TH+AI ಅಂದರೆ ಥೈ. ಕನ್ನಡದಲ್ಲಿ ಥ ಪ್ಲಸ್ ಓ ಅಂದರೆ ಥೋ, ಇಂಗ್ಲೀಷ್ನಲ್ಲಿ TH+O ಅಂದರೆ ಥೋ. ಕನ್ನಡದಲ್ಲಿ ಥ ಪ್ಲಸ್ ಓ ಅಂದರೆ ಥೋ, ಇಂಗ್ಲೀಷ್ನಲ್ಲಿ TH+OU ಅಂದರೆ ಥೋ.
ಕನ್ನಡದಲ್ಲಿ ಥ ಪ್ಲಸ್ ಔ ಅಂದರೆ ಥೌ, ಇಂಗ್ಲೀಷ್ನಲ್ಲಿ ಟಿ ಎಚ್ ಪ್ಲಸ್ ಎ ಯು ಅಂದರೆ ಥೌ. ಕನ್ನಡದಲ್ಲಿ ಥ ಪ್ಲಸ್ ಅಮ್ ಅಂದರೆ ಥಮ್, ಇಂಗ್ಲೀಷ್ನಲ್ಲಿ ಟಿ ಎಚ್ ಪ್ಲಸ್ ಎ ಎಮ್ ಅಂದರೆ ಥಮ್. ಕನ್ನಡದಲ್ಲಿ ಥ ಪ್ಲಸ್ ಅ ಅಂದರೆ ತಹ, ಇಂಗ್ಲೀಷ್ನಲ್ಲಿ ಟಿ ಎಚ್ ಪ್ಲಸ್ ಎ ಎಚ್ ಅಂದರೆ ತಹ.